ಕಂಪ್ಲೀಟ್ ಮಾಡಿಫೈಡ್ R390. ಸಕ್ಕತ್ ಅಂದರೆ ಸಕ್ಕತ್ ಮಜಾ ಕೊಡ್ತಿದೆ ಇವರು. ಈ ಗಾಡಿ ಇದು ಬಿಟ್ರೆ ಅವ್ರು ಹೇಳ್ದಂಗೆ ಸೂಪರ್ ಬೈಕ್ ಜೊತೆ ಆರಾಮಾಗಿ ಬುಕ್ ಮಾಡ್ಬೋದು. 184 ಏನೋ ಇದೆ, ಬಟ್ ಲಿಮಿಟರ್ ಬಂದಿಲ್ಲ. 184 ಅಲ್ಲಿ ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಫುಲ್ ಎನರ್ಜಿ ಹೊಟ್ಟಾಗ್ಬಿಟ್ಟಿದೆ. ಆ ಕಡೆ ಗಾಡಿ ಹೆವಿ ಹೊಡ್ಕೊಬಂದೆ. ಸೊ ನಮ್ಮ ಹತ್ರ ನಮ್ಮ ನಿಶಾಲ್ ಬರೋದು RC390 ಇದೆ, BS4 RC390, ಕಂಪ್ಲೀಟ್ ಮಾಡಿಫೈಡ್ RC390. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಕಾರ್ಬನ್ ಫೈಬರು ಮೇಲ್ಗಡೆ ಕೋಟೆಡು, ಒರಿಜಿನಲ್ ಕಾರ್ಬನ್ ಫೈಬರ್ ಕೋಟೆಡು. ಆಮೇಲೆ ಅಪೋಲೋ ಆಲ್ಫಾ H1 ಹಾಕ್ಸಿದ್ದಾರೆ ಟೈರ್ಸು. BMC ಏರ್ ಫಿಲ್ಟ್ರ್ ಇದೆ, ಕೋಡ್ 6 ಟ್ಯೂನ್ ಆಗಿದೆ. ಇದು ಟಾಪ್ 190 ಸಮಥಿಂಗ್ ಏನೋ ಹೋಗಿದ್ದಾರೆ. ಬಟ್ ಇವಾಗ ಏರ್ ಫಿಲ್ಟ್ರ್ ಸ್ವಲ್ಪ ಬ್ಲಾಕ್ ಆಗಿದೆ ಬ್ರೋ, ಅಷ್ಟು ಹೋಗಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ನೋಡೋಣ. ಈ 390 ನೋಡ್ರೆ ನನ್ನ 390 ಮಿಸ್ಸಿಂಗ್ ಫೀಲು. ಆಮೇಲೆ ಇಲ್ಲಿ ನೋಡಿರಿ ಕಸ್ಟಮ್ ಹೆಡ್ಲೈಟ್ಸು ಅರೌಂಡ್ ಏನೋ 12K ಆಗುತ್ತೆ ಅಂತ ಹೇಳ್ತಾಯಿದ್ರು. ಆಮೇಲೆ ಹಿಂದೆ ಡಿಕ್ಯಾಟ್ ಆಗಿದೆ, ಕಂಪ್ಲೀಟ್ ಇವರೇ ಡಿಕ್ಯಾಟ್ ಮಾಡಿರೋದು. ಬ್ರೋ ನಿಶಾಲ್ ಬ್ರೋ ಬನ್ನಿಲ್ಲಿ. ಇದು ಈ ವೈರು ಶೂವಲ್ಲಿ ಟಚ್ ಕಟ್ಟಾದರೆ ಏನಾಗುತ್ತೆ? ಅದು ಬ್ರೇಕ್ ಲೈಟ್ ತಾನೆ, ಬ್ರೇಕ್ ಲೈಟ್ ತಾನೆ. ನಂದು 390 ಹಂಗೆ ಅದು ಹೊರಡಿಗೆ ಬರ್ತಾಯಿತ್ತು. ಓಹ್, ಎಷ್ಟು ಖರ್ಚು ಮಾಡಿದ್ದೀರಾ ಈ ಗಾಡಿಗೆ? ಅಂದರೆ ಬರೀ ಮಾಡಿಫಿಕೇಷನಿಗೆ ಅಂತ? ನಾನೇ ಮಾಡಿರೋದು, ಅದಕ್ಕೋಸ್ಕರ ಅಷ್ಟೊಂದು ಆಗಿಲ್ಲ ಕಾಸ್ಟು. ಬರೀ ಫಿಲ್ಟರ್ ಕಾಸು ಒಂದಷ್ಟೇ. ಫಿಲ್ಟರು ಇದು ಟ್ಯೂನಿಗೆಲ್ಲ ಕೋಡ್ 6ಗೆ ಟ್ಯೂನಿಂಗು ಸಮಯ 18-20,000 ಚಾರ್ಜ್ ಮಾಡ್ತಾರೆ. ಬಟ್ ನನ್ನ ಫ್ರೆಂಡೇನೆ ಎಲ್ಲ ಗೊತ್ತಿರೋದ್ರಿಂದ ಓಕೆ. ಬಟ್ RC390 ಇಟ್ಟಿರೋರು ಈ RC390 ನೋಡಿದ್ರೆ ಒಂದು ಫೀಲ್ ಆಗೇ ಆಗುತ್ತೆ. ಹಿಂಗೆ ಮಾಡಿಸ್ಕೊಂಡಿರೋ ಸೆಕ್ಸಿ ಆಗಿರೋದನ್ನ ಗಾಡಿ ಅಂತ. ಕೋಡ್ 6 ಸಿಮಿಲರ್ ಟು ಪವರ್ಟ್ರಾನಿಕ್ ಅಲ್ವಾ ಆಲ್ಮೋಸ್ಟು? ಏನಂದ್ರೆ ಇವರು ಸ್ಟಾಕ್ ಯೂಸಿನ ಟ್ಯೂನ್ ಮಾಡ್ತಾರೆ, ಹಾಂ, ಅವರು ಹೊಸ ಪಿಗಿ ಬ್ಯಾಂಕ್ ಹಾಕ್ತಾರೆ ಅಷ್ಟೇ. ಓಕೆ, ನೀವು ಹಾಕ್ತೀರಾ? ಇದು ಫ್ರೇಮ್ ಸ್ಲೈಡರ್ ವರ್ಕ್ ಆಗಿದೆಯಾ? ನೀವೆಲ್ಲರೂ ಬೀಳ್ಸಿದ್ದೀರಾ? ಇಲ್ಲ ಅಲ್ಲ, ಎಲ್ಲೂ ಬೀಳ್ಸಿಲ್ಲ. ಬಟ್ ನಿಂತಿತ್ತನೂ ಆ ಥರ ಏನೂ ಬೀಳ್ಸಿಲ್ಲ ನಂಬರು. ಓಕೆ ಓಕೆ ಬಾಯ್ಸ್, ಇದು ನೋಡ್ಸೋಣ ಬನ್ನಿ. ಇನ್ನೇನು ಹೊಡೋಣ. ಇದ್ಯಾವಾಗ ಕಿತ್ಕೊಬಂತು ಗುರು? ಬೋಲ್ಟ್ ಹೋಗ್ಬಿಟ್ಟಿದೆ. ಇನ್ನೊಂದು ಬ್ರೋಕ್ಕಿಂತ ಮುಂಚೆ ಏನಾಯ್ತು, ಬೋಲ್ಟ್ ಕಿತ್ಕೊಬಂದಿದೆಯಲ್ಲ ಬ್ರೋ. ಇಲ್ಲಿ ನೋಡಿ, ಇಲ್ಲಿ ಆ ಕಡೆಯಿಂದ ಬರ್ಬೇಕಿದ್ರೆ. ನನಗೆ ಗೊತ್ತೇ ಆಗಲಿಲ್ಲ, ಪ್ರಾಮಿಸ್. ಇದು ಲೂಸ್ ಆಗಿದೆ. ಇದು ಅಲ್ಲನ್ ಕೀ ಇದ್ರೆ ಕೊಡಿ ಇಲ್ಲಿ, ಅಲ್ಲನ್ ಕೀ ಇದ್ರೆ ಕೊಡಿ ಇಲ್ಲಿ. ಥ್ರಾಟಲ್ ಮಾತ್ರ ಹೆವಿ ಸೆನ್ಸಿಟಿವ್. ಹಾಂ, ನಾನು ಈ ಗಾಡಿ ಓಡಿಸ್ಬೇಕು ಅಂತ ಎಷ್ಟೋ ನೀನು ಅಂದ್ಕೊಂಡಿದ್ದೆ. ಫಸ್ಟ್ ಆಫ್ ಆಲ್ ನಾರ್ಮಲ್ RC390 ಓಡಿಸಿದ್ರೇ ಒಂಥರ ಖುಷಿ ಜಾಸ್ತಿ. ಇನ್ನು ಈ ಮಾಡಿಫೈಡ್ RC390 ಓಡಿಸ್ಬೇಕಾದ್ರೆ ಒಂದು ಸ್ಮೈಲ್ ಬರುತ್ತಲ್ಲ, ಇದು ಸ್ವಲ್ಪ ಎಕ್ಸ್ಟ್ರಾ ಆಡ್ ಆಗುತ್ತೆ ಅಷ್ಟೇ. ಓ ಏನು ಗುರು ಇದು! ಸಕ್ಕತ್ ಅಂದರೆ ಸಕ್ಕತ್ ಮಜಾ ಕೊಡ್ತಿದೆ ಇವರು. ಇವ್ರು ಹೇಳಿದ್ದು ನನಗೆ ಇವಾಗ ಅರ್ಥ ಆಯಿತು, ಏನಕ್ಕೆ ಸೂಪರ್ ಬೈಕ್ ಬೇಡ ನನಗೆ ಇವಾಗ ಸಾಕಿದೆ ಅಂತ. ಈ ಗಾಡಿ ಇದು ಬಿಟ್ರೆ ಅವ್ರು ಹೇಳ್ದಂಗೆ ಸೂಪರ್ ಬೈಕ್ ಜೊತೆ ಆರಾಮಾಗಿ ಬುಕ್ ಮಾಡ್ಬೋದು. ಎಸ್ಪೆಷಲಿ ಇನ್ ಈ ಥರ ರೋಡ್ಸ್ಗಳಲ್ಲಿ. ಅಂದರೆ ಫುಲ್ ಖಾಲಿ ಇದ್ರೆ ಕಷ್ಟ, ಬಟ್ ಸ್ವಲ್ಪ ಮೂವಿಂಗ್ ಟ್ರಾಫಿಕ್ ಇದ್ದರೆ ಇದು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಗಾಡಿ. ಯಾರಾದರೂ 390 ಇಟ್ಟಿದ್ರೆ, ಅಂದರೆ ಸ್ವಲ್ಪ ನೀವು ಬೈಕ್ ಎಂತ ಫುಲ್ ಪ್ಯಾಷನೇಟ್ ಆಗಿದ್ದರೆ, ನಮ್ಮ ನಿಶಾಲ್ ಬ್ರೋ ಥರ ಪವರ್ಟ್ರಾನಿಕ್ ತಪ್ಪಿದರೆ ಕೋಡ್ 6 ಇನ್ನೊಂದೇನೋ ಬರುತ್ತೆ ಹೇಳಿದ್ರು, ಅದನ್ನೆಲ್ಲ ಟ್ಯೂನ್ ಮಾಡಿಸಿ, ಅಂದರೆ ಅದ್ರ ಜೊತೆ BMC ಏರ್ ಫಿಲ್ಟ್ರು ಹಾಕ್ಸಿ, ಇನ್ನು ನಿಮಗೆ ಟಾಪ್ ಅರೌಂಡ್ 190 ಸಮಥಿಂಗ್ ಏನೋ ಬರುತ್ತೆ. ಅವಾಗ ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತೀರ. ಏನು ಗುರು ಅದು ಪಾಪು. ನೋಡ್ರಿ ಬಾಯ್ಸ್, ಬಂದೆ. ನಮ್ಮ R15 ಬಾಯ್ಸ್ ಹೋಗ್ತಿದ್ದಾರೆ.
ಆನ್ ಟಾಪು. ಕಾರ್ನರ್ಸ್ ಇದ್ದಾವೆ, ಒಂದು ಸ್ಟ್ರೈಟ್ ಸ್ಟೆಚ್ ಸಿಗ್ಲಿತ್ತಡ್ರಿ ಇನ್ನು ಬೆಂಕಿ. ನಾನು ಲಾಸ್ಟ್ ಟೈಮು ಇದೇ ಹೈವೇಲಿ RC390 ಅಭಿಪ್ರಾಯ ಹಾಕೊಂಡು ಹೋಗಿದ್ದೆ. ಇವಾಗ ಫುಲ್ ಟಕಿನ್ ಆಗಿದೆ. ಇವಾಗ ಹೊಡೆಯುತ್ತೆ ನೋಡೋಣ, ಎಷ್ಟು ನೋಡೋಣ. ಬಟ್ ಏನು ಗೊತ್ತಾ, ಅವ್ರು ಹೇಳಿದ್ರು ಏರ್ ಫಿಲ್ಟ್ರು ಫುಲ್ ಇದಾಗಿದೆ, ಹಾಳಾಗಿದೆ, ಚೇಂಜ್ ಮಾಡಿಸ್ಬೇಕು ಅಂತ. ಏರ್ ಫಿಲ್ಟ್ರದ್ದು ಒಂದು ಇನ್ನೂ RPM ಮ್ಯಾಕ್ಸ್ ಹೊಡಿತಾ ಇಲ್ಲ. RPM ಇನ್ನೂ ಲಿಮಿಟ್ರ್ ಇಲ್ಲ. ಅಂದರೆ ಲೈಕ್ ಲಾಸ್ಟಿಗೆ RPM ಲಿಮಿಟ್ರ್ ಬರ್ತಾರೆ, ಅದಿಲ್ಲ. ಸ್ಟಿಲ್ಲು ನೋಡೋಣ ತಡ್ರಿ. ಅಪ್ಪ ತಲೆ ಗುಯಿ ಅಂತಿದೆ, ಅಷ್ಟು ವಿಂಡ್ ಬ್ಲಾಸ್ಟ್ ಹೊಡೆದಿದೆ. ನಮ್ಮ ವಾಯ್ಸ್ ಯಾರು ಹಿಂದೆ ಬರೋಕ್ಕೆ ಚಾನ್ಸೇ ಇಲ್ಲ, ಸೀರಿಯಸ್ಲಿ ಚಾನ್ಸೇ ಇಲ್ಲ. ತಲೆ ಗುಯಿ ಅಂತಿದೆ ಆ ವಿಂಡಿಗೆ. ಅದಕ್ಕೂ ಹೆವಿ ಅಂದರೆ ಹೆವಿ ವಿಂಡ್ ಬ್ಲಾಸ್ಟ್ ಹೊಡಿತು ಗುರು. ಅದು ಒಂದು 2-3 ಹತ್ರ ಅಂತು ಇನ್ನು. ನೆಕ್ಸ್ಟ್ ಟೈಮು ನಿಶಾಲ್ ಬ್ರೋ ಏರ್ ಫಿಲ್ಟರ್ ಚೇಂಜ್ ಮಾಡಿಸಿದ ಮೇಲೆ ಇನ್ನೊಂದ್ಸರಿ ಗಾಡಿ ಇಸ್ಕೊಳ್ತೇನೆ, ಇನ್ನೂ ಬೆಟರ್ ಸ್ಟ್ರೆಚ್ಚು. ಓಕೆ, ಇವಾಗ 175 ಸಮಥಿಂಗ್ ಏನೋ ಹೋಗಿದೆ. ನೆಕ್ಸ್ಟ್ ಹೋಗೋಣ. ಬಟ್ ಇವತ್ತಂತೂ ಸೀರಿಯಸ್ಲಿ ಈ ವಿಂಡಿಗಂತೂ ನಂಗೆ ಹೊಡೆಯೋಕ್ಕಾಗಲ್ಲ, ಅಗೇನ್ಸ್ಟ್ ವಿಂಡು. ಬಟ್ ಹೆವಿ ಅಂದರೆ ಹೆವಿ ಸಾಕಾಗಿತ್ತು ಗುರು ಗಾಡಿ ಮಾತ್ರ. ಓಡ್ಸೋಕೆ ಫೀಲ್ ಇರುತ್ತೆ ಈ ಗಾಡಿನಲ್ಲಿ. ಈಗ ಬಂದೇ ಬಿಟ್ಟು ಆಲ್ರೆಡಿ ಹೊಸಕೋಟೆ ಇಷ್ಟು ಬೇಗ. ಓ ನೈಸ್, ನೆವರ್ ಎಕ್ಸ್ಪೆಕ್ಟೆಡ್. ಏರ್ ನೆಕ್ಸ್ಟ್ ಲೆವೆಲ್ ಇದು. ನಮ್ಮ ಡಾಲ್ಫಿನ್ ಬಂತು. ಯಪ್ಪ, ಒಂದು ಸ್ನ್ಯಾಪ್ ಹಾಕ್ತೀನಿ ವಾಯ್ಸ್ ತಡ್ರಿ. ಓ ಸಖತ್ತಲ್ಲ. ಬ್ರೋ ಮೇ ಬಿ ಏರ್ ಫಿಲ್ಟರ್ ಚೇಂಜ್ ಮಾಡಿಸ್ಬೇಕು ಅನ್ಸುತ್ತೆ. ಕ್ಲೀನ್ ಮಾಡಬೇಕು. ಓಕೆ, ಇನ್ಶಿಯಲ್ ಓಕೆ, ಬಟ್ ನಾನು ಇನ್ನೂ RPM ಕಟ್ಟಾಗಿಲ್ಲ. ಲೈಕ್ ಇನ್ನೂ 9000 ಇದೆ. ಇನ್ನು 176 ಏನೋ ಅಷ್ಟೇ. ಇನ್ನೂ ಹೋಗ್ಬೋದು ಅನಿಸ್ತು ನನಗೆ. ಗಾಡಿ ಬಟ್ ಅದೇ ಏನೋ ಹಿಡಿತದೆ, ಹೋಗ್ಬಿಡ್ತಾ ಇಲ್ಲ. ನಂದು 179 178 ಹೋದಾಗ RPM ಲಿಮಿಟರ್ ಬರುತ್ತೆ. ಟಕ 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 ಟಕ. ಈ ಲಿಮಿಟರ್ ಇಲ್ಲ, ಇದು ಹೋಗುತ್ತೆ. ಲಾಸ್ಟ್ ರೈಡಲ್ಲಿ 184 ಏನೋ ಇದೆ, ಬಟ್ ಲಿಮಿಟರ್ ಬಂದಿಲ್ಲ. 184 ಅಲ್ಲಿ ಲಿಮಿಟರ್ ಬಂದಿಲ್ಲ. ಈ ರೈಡಲ್ಲಿ 175 ಅಷ್ಟೇ ಹೋಗ್ತಿರೋದು. ಸ್ವಲ್ಪ ಇನ್ನೂ ಇಂಜಿನ್ ಬರೋ ಹೋಗು ಏನೋ ಒಂದು ಹಿಡಿತಿದೆ ಅಂತ ಅನ್ನಿಸ್ತು. ಏರ್ ಫಿಲ್ಟರ್ ಇನ್ನು ಇಲ್ಲಿವರೆಗೂ. ಸೊ ಅಲ್ಲಿ ಬಂದು ನಿಂತ್ಕೊಂಡ್ವಿ. ಅದ್ರ ನೆಕ್ಸ್ಟ್ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿದ್ವಿ, ರೀಲ್ಸ್ ಶೂಟ್ ಮಾಡಿದ್ವಿ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ, ಫಾಲೋ ಮಾಡಿರಿ. ಕ್ರೇಜಿ ರೀಲ್ಸು, ಕಾನ್ಸೆಪ್ಟ್ ರೀಲ್ಸ್ ಶೂಟ್ ಮಾಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ನೋಡ್ರಿ. ಇವಾಗ ಅವಾಗ ಆ ಕಡೆಯಿಂದ ಒಬ್ಬನೇ ಹೊಡ್ಕೊ ಬಂದೆ. ಇವಾಗ ಇವ್ರ ಜೊತೆನೇ ಇರ್ತೀನಿ. ಸ್ವಲ್ಪ ಬಿಟ್ಟು ಹಿಂದೆ ಮುಂದೆ ಓಡೋಣ ಅಂತ ಅಂದರೆ ನೋಡ್ತೀನಿ ಹೆಂಗೆ ಫುಲ್ ಮಾಡುತ್ತೆ ಈಸಿಯಾಗಿ ಅಂತ. ಡ್ಯೂಕ್ 250 ಮತ್ತು ಅಡ್ವೆಂಚರ್ 390. ಇನ್ನು V3 ಹೋಗಲ್ಲ, ಸುಮ್ಮನೆ ಹೆವಿ ಇದಾಗೋಗುತ್ತೆ. ಅಂದರೆ ಈ ಪೊಸಿಷನಲ್ಲೇ ಟಕಿನ್ ಹಾಕೋಗಲ್ಲ, ಈ ಪೊಸಿಷನಲ್ಲೇ ಹಿಂದೆ ಫುಲ್ ಮಾಡೋಣ. ನೋಡೋಣ 250 ಹೆಂಗೆ ಹೊಡಿಯುತ್ತದೆ. 250 ಜೊತೆಗೆ ಇರ್ತೀನಿ. ಓಕೆ, R15ನ ಡ್ಯೂಕ್ 250 ಬೀಟ್ ಮಾಡ್ತು. ಅಡ್ವೆಂಚರ್ 390 ಹಿಂದೆನೇ ಇದೆ. ತಡ್ರಿ ಮತ್ತೆ ಮುಂದೆ ಬಿಡೋಣ, ಹೋಗ್ಲಿ. ಎಷ್ಟೊತ್ತು ಬೇಕಾಗುತ್ತೆ ಫುಲ್ ಮಾಡೋದಕ್ಕೆ ನೋಡ್ತೀನಿ. ಡಾಲ್ಫಿನ್ ಓಕೆ. ತಡ್ರಿ ಒಂದು ಒಳ್ಳೆ ಫ್ಲೈ ಬ್ಯಾಕ್ ಕೊಡ್ತೀನಿ ಅವರಿಗೆ.
ನಾನು ಹಿಂಗೆ ಹೋದ್ರೆ ಹಿಂಗೆ ಹೋಗ್ತಾ ಇರ್ತೀನಿ, ಆ ಕಡೆಯಿಂದ ಹೆಂಗೆ ಬಂದೆ ಹಂಗೆ ಹೋಗ್ತಾ ಇರ್ತೀನಿ. ನೋಡಿದ್ರಲ್ಲ ಈ ವ್ಲಾಗಿ ಇಷ್ಟ, ಈ ವಿಡಿಯೋ ಏನಾರು ಇಷ್ಟ ಆಗಿದ್ರೆ ಏನಾರು ಒಂದು ಮಾಡೋಗಿ. ನಿಮ್ಗೆ R C390 ಬಗ್ಗೆ ಈ ಥರ ಏನೋ ಮಾಡಿಫಿಕೇಷನ್ಸ್ ಏನೋ ಡೀಟೇಲ್ಸ್ ಬೇಕು ಅಂದ್ರೆ ನಿಶಾಲ್ ಬ್ರೋದು ಇನ್ಸ್ಟಾ ID ಹಾಕಿರ್ತೀನಿ, ಅವ್ರು ಕೇಳಿ ಅವರು ಫ್ರೀಯಾಗಿ ರಿಪ್ಲೈ ಮಾಡ್ತಾರೆ ನಿಮಗೆ. ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಡ್ಯೂಕ್ 250 ರಿವ್ಯೂ ಜೊತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.